ಮಂಡ್ಯದಲ್ಲಿ ಸೈಬರ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಸೈಬರ್ ವಂಚಕರ ಹಾವಳಿ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಈಗ ಮಂಡ್ಯದಲ್ಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯಲ್ಲಿ ನಡೆದಿರುವಂಥ ಘಟನೆ. ಅಂಗಡಿ ಮಾಲೀಕನನ್ನು ಟಾರ್ಗೆಟ್ ಮಾಡಿ ವಂಚಕರು ಟಾರ್ಚರ್ ಕೊಟ್ಟಿದ್ದಾರೆ. ಟ್ರೇಡ್ ಲೈಸೆನ್ಸ್ ನವೀಕರಿಸುವಂತೆ ಫೋನ್ ಮೂಲಕ ಟಾರ್ಚರ್ ಕೊಟ್ಟಿದ್ದಾರೆ. ಪುರಸಭೆಯ ಹೆಸರಲ್ಲಿ ಅಂಗಡಿ ಮಾಲೀಕರಿಗೆ ಹಣಕ್ಕಾಗಿ ಟಾರ್ಚರ್ ನೀಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. QR ಕೋಡ್ ಕಳುಹಿಸಿ ಸ್ಕ್ಯಾನ್ ಮೂಲಕ ಹಣ ಪಾವತಿಗೆ ಒತ್ತಾಯವನ್ನು ಮಾಡಿದ್ದಾರೆ. QR ಕೋಡ್ ಮೂಲಕ ಹಣ ಪಾವತಿಸದಿದ್ದರೆ ಲಾಯರ್ ನೋಟಿಸ್ ಕಳಿಸುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಾವು ಕಳಿಸಿರುವಂಥ QR ಕೋಡ್ಗೆ ಹಣ ಕಳಿಸಿ ಅಂತೇಳಿ ಪದೇ ಪದೇ ಫೋನ್ ಮಾಡಿ ಅಂಗಡಿ ಮಾಲೀಕರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇದು ದಯಮಾಡಿ ಸುಳ್ಳು. ನಮ್ಮ ಕೃಷ್ಣರಾಜಪೇಟೆ ಪುರಸಭೆ ಹೊಸಳ್ಳು ಮತ್ತು ಕೃಷ್ಣರಾಜಪೇಟೆ ಟೌನ್ ಸಂಬಂಧಪಟ್ಟಂಗೆ ನಾವು ಯಾರನ್ನೂ ಕೂಡ ನಮಗೆ ಸ್ಕ್ಯಾನರ್ ಕಳಿಸೋದಾಗಲಿ ಅಥವಾ ದುಡ್ಡನ್ನು ನಮಗೆ ಸ್ಕ್ಯಾನ್ ಮಾಡಿ ಅಂತೆಲ್ಲೂ ಕೂಡ ಹೇಳಿಲ್ಲ. ಏಕೆಂದರೆ ನಮ್ಮಲ್ಲೇ ಬ್ಯಾಂಕ್ ಶಾಕಿಂಗ್ ಇದೆ. ನಾವು ಕೊಟ್ಟಂಥ ರಶೀದಿನ ಇಲ್ಲೇ ಕಟ್ಟಬೇಕು, ಇಲ್ಲೇ ಬ್ಯಾಂಕ್ ಕಟ್ಟಿದ ದುಡ್ಡನ್ನ ಕಟ್ಟಿ ರಶೀದಿ ಇಸ್ಕೊಳ್ಬೇಕು. ಇದು ಫೇಕ್ ನ್ಯೂಸು. ದಯಮಾಡಿ ನಮ್ಮ ಕೃಷ್ಣರಾಜಪೇಟೆ ಪುರಸಭಾ ಇರ್ತಕ್ಕಂಥ ವ್ಯಾಪ್ತಿಗೊಂದು ಎಲ್ಲ ಅಂಗಡಿಯ ಗ್ರಾಹಕರುಗಳು ಮತ್ತು ಅಂಗಡಿಯ ಓನರ್ಗಳಿಗೆ ಕೇಳೋಕ್ಕೆ ಇಷ್ಟ ನಾನು, ಯಾರೂ ಕೂಡ ಈ ಒಂದು ಮೋಸದ ದಂಧೆಗೆ ಒಳಗಾಗಬೇಡಿ. ಏಕೆಂದರೆ ಇದು ಒಂದು ಮೋಸದ ದಂಧೆ ಅಂತ ನಾನು ಇಷ್ಟಪಡ್ತೀನಿ. ಬೆಳಗ್ಗಿಂದ ನ್ಯೂಸ್ ಗೊತ್ತಾಗ್ತಾ ಇರೋದು ಇದು ಸುಳ್ಳು. ಏಕೆಂದರೆ ನಮ್ಮ ಟ್ರೇಡ್ ಲೈಸೆನ್ಸ್ ಇರ್ಬೋದು, ಹಂಗೆ ನಮ್ಮ ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಫೀಸ್ ಇರ್ಬೋದು, ಖಾತೆ ಕ್ಷೇತ್ರ ಫೀಸ್ ಇರ್ಬೋದು, ಎಲ್ಲ ಕೂಡ ನಮ್ಮ ಮುನ್ಸಿಪಾಲ್ಟಿ ರಸೀದಿ ಕೊಡ್ತಾ ಇದ್ದೀವಿ, ದುಡ್ಡು ಕಟ್ಸ್ಕೊತಾ ಇದ್ದೀವಿ. ಬ್ಯಾಂಕಿಗೆ ನಮ್ಮಲ್ಲೇ ಇದೆ. ದಯಮಾಡಿ ಎಲ್ಲರೂ ಕೂಡ ಮುನ್ಸಿಪಾಲ್ಟಿಗೆ ಬಂದು ದುಡ್ಡು ಕಟ್ಟಬೇಕು. ಈ ಥರ ಯಾವುದೇ ಮೋಸ ಹೋಗಬೇಡಿ. ನಮ್ಮ ಗ್ರಾಹಕ ಕೇಳೋದಿಷ್ಟೇ, ನಮ್ಮ ಮುನ್ಸಿಪಾಲ್ಟಿ ಜನಗಳು ಕೇಳೋದಿಷ್ಟು ನಾನು. ಯಾವುದೇ ಕಾರಣಕ್ಕೆ ಇದು ಸುಳ್ಳು ಮಾಹಿತಿ ಈ ಥರ ಎಲ್ಲೂ ಮಾಡಬೇಡಿ. ಈಗ ನಮ್ಮ ಚೀಫ್ ಆಫೀಸರು ಮಾತಾಡಿದ್ದಾರೆ ನಿಮ್ಮ ಜೊತೆ, ಅವರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚೆಚ್ಚು ವರದಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಿಗೆ ಟಾರ್ಚರ್ ಅನ್ನು ಕೊಡಲಾಗಿದೆ ಎನ್ನುವಂಥ ಪ್ರಕರಣ ಇದು. ಓವರಾಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಕ್ಕನ ಮಂಡ್ಯದ ಕೇರ್ಪಡೆಯಲ್ಲಿ ಇದೀಗ ಸೈಬರ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ಸೈಬರ್ ಕಳ್ಳರು ಇದೀಗ ಹೊಸ ತಂತ್ರವನ್ನು ಉಪಯೋಗಿಸಿ ಅಂಗಡಿ ಮಾಲೀಕರಿಗೆ ಟ್ರೇಡ್ ಲೈಸೆನ್ಸ್ ಅನ್ನ ನವೀಕರಣ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಏನು ಒಂದು ಸಂದೇಶವನ್ನ ಕಳಿಸಿ ಆ ಸಂದೇಶದ ಮೂಲಕ ಅವರಿಗೆ ಕರೆ ಮಾಡಿದ ನಂತರ ತಾವೊಂದು ಸ್ಕ್ಯಾನರ್ ನ ಕಳಿಸಿ ಕೂಡಲೇ ನೀವು ಅಂಗಡಿ ಟ್ರೇಡರ್ ನ ಲೈಸೆನ್ಸ್ ಅನ್ನ ರಿನ್ಯೂ ಮಾಡ್ಕೋಬೇಕು, ಇಲ್ಲಿದ್ರೆ ನಿಮ್ಮ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದುಪಡಿಸ್ತೀವಿ, ಜೊತೆಗೆ ವಕೀಲರ ಮೂಲಕ ನೋಟಿಸ್ ಕಳಿಸಿ ನಿಮ್ಮನ್ನು ಕೂಡ ಬಂಧಿಸ್ತೀವಿ ಅನ್ನೋ ಇದಕ್ಕೆ ಇದನ್ನು ಕೂಡ ಫೋನ್ ಅನ್ನು ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಈಗ ಹೊಸ ದಾರಿಯನ್ನ ಕಂಡುಕೊಂಡಿದ್ದಾರೆ. ಈ ಮೂಲಕ ಕೇರ್ಪೇಟೆ ಪಟ್ಟಣದಲ್ಲಿರುವಂತಹ ಅಂಗಡಿ ವರ್ತಕರಿಗೆ ದಿನನಿತ್ಯ ಕೂಡ ಕಳೆದ 3-4 ದಿನಗಳಿಂದ ಈ ರೀತಿಯಾಗಿ ಸೈಬರ್ ವಂಚಕರು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಇದರಿಂದ ಬೆಚ್ಚಿದಂತ ಅಂಗಡಿ ಮಾಲೀಕರೆಲ್ಲರೂ ಕೂಡ ಈಗ ಕೇರ್ಪೇಟೆ ಪಟ್ಟಣ ಪುರಸಭೆಗೆ ಬಂದು ಹಣವನ್ನು ಕಟ್ಟಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಆದ್ರೆ ಏನು ಆ ಸೈಬರ್ ವಂಚಕರು ತಾವು ಕಳಿಸುವ QR ಕೋಡ್ಗೆ ಹಣವನ್ನ ಕಳಿಸಿ ಅಂತ ಹೇಳಿ ಅವರಿಗೆ ಒತ್ತಡನ ಹೇರ್ತಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಕಂಗಾಲಾಗಿದೆ. ಕೆಲವೊಬ್ರು ಕೂಡ ಹಣವನ್ನು ಕೂಡ ಪಾವತಿ ಮಾಡಿ ರಸೀಪ್ಟ್ ಅನ್ನ ಪಡೀಲಿಕ್ಕೆ ಅಂತ ಹೇಳಿ ಪಟ್ಟಣ ಪುರಸಭೆಗೆ ಬಂದಾಗ ತಾವು ಮೋಸ ಹೋಗಿರೋದು ಗೊತ್ತಾಗಿದೆ. ಜೊತೆಗೆ ಈ ಬಗೆಯಾಗಿ ಕೂಡ ಸಾಕಷ್ಟು ದೂರುಗಳು ಈಗ ಕೇರ್ಪೇಟೆಯ ಪಟ್ಟಣ ಪುರಸಭೆಯಲ್ಲಿ ಬಂದಿದೆ. ಇದರಿಂದ ಕಂಗಾಲಾಗಿರುವಂತಹ ಅಧಿಕಾರಿಗಳು ಕೂಡ ಈಗ ಈ ಒಂದು ಪ್ರಕರಣ ವಿರುದ್ಧ ಪಟ್ಟಣದ ಪೊಲೀಸ್ ಠಾಣೆಗೆ ಈಗ ದೂರನ್ನ ಕೂಡ ನೀಡಿದ್ದಾರೆ. ಜೊತೆಗೆ ಯಾವುದೇ ಅಂಗಡಿ ವರ್ತಕರು ಕೂಡ ಈ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸ್ಕ್ಯಾನರ್ ಆಗಲಿ ಅಥವಾ ಅಪರಿಚಿತ ವ್ಯಕ್ತಿಗಳು ಮಾಡುವಂತ ಕರೆಗೆ ಒತ್ತಡಕ್ಕೆ ಒಳಗಾಗಿ ಹಣವನ್ನ ಕಳಿಸಬಾರ್ದು. ಏನೇ ಸಮಸ್ಯೆ ಇದ್ರೂ ಕೂಡ ಪಟ್ಟಣ ಪುರಸಭೆಗೆ ಬರಬೇಕು, ಬಂದು ಇಲ್ಲಿ ನಿಮ್ಮ ಲೈಸೆನ್ಸ್ ಅನ್ನು ರಿನ್ಯೂವಲ್ ಮಾಡಿಸೋ ಅಥವಾ ಮಿನಿತ್ರ ಕಂದಾಯವನ್ನ ಕಟ್ಟೋದು ಮಾಡಬೇಕು. ಆದ್ರೆ ಈ ರೀತಿ ಮೋಸಕ್ಕೆ ಯಾರು ಒಳಗಾಗ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರೆ. ಜೊತೆಗೆ ಈ ಕುರಿತಾಗಿ ಕೂಡ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಈಗ ಅಂಗಡಿಗೂ ಹೋಗಿ ಕೂಡ ತಿಳುವಳಿಕೆ ಕರಪತ್ರವನ್ನ ಕೂಡ ವಿತರಣೆ ಮಾಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.